ನಿಮ್ಗೆ ಗೊತ್ತಾ ನನಗೆ ಈ ಪ್ರಾಪರ್ಟಿ ಶೂಟ್ಗೆ ಎಷ್ಟು ಹಣ ಬಂತು ಅಂತ ಹೇಳಿ? ಮಟನ್ ಬಿರಿಯಾನಿ ಆರ್ಡರ್ ಮಾಡಿದ್ದು. ಇವತ್ತಿಂದು ಪ್ರಾಪರ್ಟಿ ಶೂಟ್ ಆಗಿರೋದ್ರಿಂದ ಡ್ರೋನನ್ನು ಫ್ಲೈ ಮಾಡ್ತಾ ಇದ್ದೀವಿ. ತುಂಬ ದಿನ ಆಗಿತ್ತು ನಮ್ಮ ಡ್ರೋನ್ನ ಫ್ಲೈ ಮಾಡಿ. ಛತ್ರಿ ಕೊಡ್ತಾ ಇದ್ದೀರಲ್ಲ ಸರ್. ಎಲ್ರಿಗೂ ಶುಭೋದಯ. ಇವತ್ತು ಬೆಳಗ್ಗೆ 5:30 ಆಗಿದೆ. ಇದು ದಿನ ನನ್ನ ದಿನ ಸ್ಟಾರ್ಟ್ ಆಗೋದು 4:15ಗೆ, ಆದರೆ ಇವತ್ತು ಸ್ವಲ್ಪ ಲೇಟ್ ಆಯಿತು, 5:15 ಆಯಿತು. ಇವತ್ತು ಹರಿಬರಿ ಡೇ. ಮಗನ ಫಸ್ಟ್ ಡೇ ಸ್ಕೂಲು. ಬೆಳಗ್ಗೆ ತಿಂಡಿ ಸ್ನ್ಯಾಕ್ಸಿಗೆ ಮತ್ತು ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡಿ ಬಾಕ್ಸಿಗೆ ಹಾಕ್ಕೊಡ್ಬೇಕು. 7:30 ಒಳಗಡೆ ಬಸ್ ಬರುತ್ತೆ. ಅದ್ರ ಜೊತೆಗೆ ನಮಗೆ ಬಿಡದಿಲಿ ಇವತ್ತೊಂದು ಶೂಟ್ ಇದೆ, ಅಲ್ಲಿಗೆ ರೆಡಿ ಆಗಬೇಕು. ನನ್ನ ಕಾರು ಸರಿ ಆಗಿಲ್ಲದೆ ಇರೋದ್ರಿಂದ ಇನ್ನೂ ಸರ್ವಿಸ್ ಸ್ಟೇಷನಿಂದ ಬಂದಿಲ್ಲ, ಇನ್ಸೂರೆನ್ಸ್ ಕ್ಲೈಮಿಗೆ ಬಿಟ್ಟಿದೆ. ಹಾಗಾಗಿ ಇವತ್ತು ಹೇಗೆ ಹೋಗ್ತೀವಿ, ಏನು ಯಾವ ರೀತಿ ನಾವೆಲ್ಲ ಪ್ರಿಪೇರ್ ಆಗ್ತೀವಿ ಅಂತ ಇವತ್ತು ಡೇ ನಿಮಗೋಸ್ಕರ. ವೆಲ್ಕಮ್ ಬ್ಯಾಕ್ ಟು ಡಾಕ್ಟರ್ ನದಿನಿ KL ಯೂಟ್ಯೂಬ್ ಚಾನಲ್. ಮೊದಲು ಫ್ರೆಶ್ ಅಪ್ ಆಗೋಣ. ಫ್ರೆಶ್ ಅಪ್ ಆಗಿದ್ದಾಯಿತು. ಇವಾಗ ಬೆಳಗ್ಗೆ ತಿಂಡಿ, ಮಧ್ಯಾಹ್ನಕ್ಕೆ ಅಡುಗೆ ಮತ್ತು ಸ್ನ್ಯಾಕ್ಸ್ ಬಾಕ್ಸು ನಮಗೆ ಒಂದಿನದ್ದೆಲ್ಲ ರೆಡಿ ಮಾಡಿಡಬೇಕು. ಅರ್ಧ ಗಂಟೆ ಒಳಗಡೆ ಚಿಕ್ಕ ಅಂತ ರೆಡಿ ಮಾಡ್ತೀನಿ. ಏನೇನೋ ಮಾಡ್ತೀನಿ ಇವತ್ತು ದೋಸೆ ಮತ್ತು ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಾರ್ನಿಂಗ್ ಓಟ್ಸ್ ತಿನ್ನೋಣ ಮತ್ತು ಫ್ರೂಟ್ಸ್ ತಿನ್ನೋಣ ಅಂತ ಹೇಳಿ. ಸ್ಕೂಲ್ಗೆ ಹೋಗ್ಬೇಕು, ಎದ್ದೇಳು ಬಂಗಾರಿ. ಹಾಂ, ಏಕೆ? ಗುಡ್ ಮಾರ್ನಿಂಗ್, ಎದ್ದೇಳು. ನಾವಿವತ್ತು ಶೂಟಿಂಗ್ ಇದೆ, ಶೂಟಿಂಗ್ ಹೋಗಿ ನೀನು ಸ್ಕೂಲ್ ಮುಗಿಯೋಷ್ಟೊಳಗಡೆ ಮಧ್ಯಾಹ್ನದೊಳಗಡೆ ಬರ್ತೀವಿ, ಆಯಿತಾ? ಕಾರ್ ಎಲ್ಲಿದೆ? ಇವತ್ತು ನಾವು ಯಾವ್ದ್ರಲ್ಲಿ ಹೋಗ್ತಿರೋದು ಹೇಳು? ಬೈಕಲ್ಲಿ ಹೋಗ್ತಿರೋದು. ಸ್ಕೂಲ್ ಇದೆಯಲ್ಲ, ಫಸ್ಟ್ ಡೇ ಸ್ಕೂಲು. ಸ್ಕೂಲ್ ಖುಷಿಯಿಂದ ಹೋಗ್ಬೇಕು ಭೀಷ್ಮಾ. ಅಯ್ಯೋ, ನಾವಿಲ್ಲೇ ಪಕ್ಕದಲ್ಲಿ ಹೋಗಿ ಬರೋದು. ನಾವು ಏನಲ್ಲೇ ಇರ್ತೀವ? ಇಲ್ಲ ತಾನೇ, ಏಕೆಂದರೆ ಸ್ಕೂಲ್ ಇದೆಯಲ್ಲ ಬಂಗಾರಿ. ಸ್ಕೂಲ್ಗೆ ಹೋಗಿ ಮುಗಿಸ್ಕೊಂಡು ಬರೋದ್ರೊಳಗಡೆ ನಾನು ಬಂದಿರ್ತೀನಿ ಮನೆಗೆ. ಶೂಟಿಂಗ್ ಹೋಗೋದು ಬೇಡವಾ? ಮನೇಲೇ ಇರಬೇಕಾ? ಆಯಿತು, ಶೂಟಿಂಗ್ ಕ್ಯಾನ್ಸಲ್ ಮಾಡ್ತೀನಿ ಬಿಡು. ಡ್ಯಾಡಿಗೂ ಹೆಂಗಿದ್ರು ಹುಷಾರಿಲ್ಲ ಅಂತಿದ್ರಲ್ಲ, ಹಂಗಾಗಿ ಶೂಟಿಂಗ್ ಕ್ಯಾನ್ಸಲ್ ಮಾಡ್ತೀನಿ. ಕೂತು ಇದ್ರಲ್ಲಿ ಇದು ಮಾಡಿ, ಕಂಪ್ಲೀಟ್ ಮಾಡೋ. ನಾನು ಮಾಡ್ತಾ ಇದ್ದೆ, ಎಲ್ಲ ಮಾಡ್ತಾ ಇದ್ದೆ. ನೀನು ಬೈಕ್ ಅನ್ನಕ್ಕೆ ಅಂತಿದ್ದೆ, ಬೇ ಅಂತಿದ್ದೆ. ವೀಡಿಯೋ ಮಾಡ್ತಿದ್ಯಾ? ಹಂಗೆ ಸುಮ್ಮನೆ ಇರಲಿ. ಯಾವ್ದಾದ್ರೆ ಭೀಷ್ಮನ್ ಫಸ್ಟ್ ಡೇ ಸ್ಕೂಲ್ ಹೇಗಿತ್ತು ಅಂತ. ಫ್ರೂಟ್ ಸಲಾಡ್ ಕೊಡ್ತಾ ಇದ್ದೀನಿ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ. ಮಧ್ಯಾಹ್ನಕ್ಕೆ ಚಟ್ನಿ, ದೋಸೆ ಮತ್ತು ಪಾಯಸ ಕೊಡ್ತಾ ಇದ್ದೀನಿ. ಬಾ. ಬೆಳಗ್ಗೆ ಶೂಟ್ ಮುಗ್ದಾದ ನಂತರ ನನಗೆ ಪಾಟೀಲ್ ಸರು ತಿನ್ನಲಿಕ್ಕೆ ಮಾವಿನ ಹಣ್ಣು ತಂದು. ಯಾಕೆ ಅಂತ ಹೇಳಿದರೆ ಎಲ್ಲ ಸ್ಕೂಲ್ ಬಸ್ಸು, ಕಾಲೇಜ್ ಬಸ್ಸು ಅಥವಾ ವರ್ಕಿಂಗ್ ಹೋಗೋರ್ದು ಎಲ್ಲ ಬಸ್ಗಳು ಬಂದು ಇವಾಗ ನಮ್ಮ ಕೆಲಸ ಸ್ಟಾರ್ಟ್. ನಾನು ರೆಡಿ ಆಗಬೇಕಿನ್ನ. ಹಾಗೆ ಕಾರಲ್ಲೇ ರೆಡಿ ಆಗ್ತಾ ಕ್ಲೈಂಟ್ ಕಾರಲ್ಲೇ ನಾವು ಬಿಡದಿನ ರೀಚ್ ಆಗಿದ್ದಾಯಿತು. ಇವತ್ತು ಒಂದು ಪ್ರಾಪರ್ಟಿ ಶೂಟ್ ಇತ್ತು. ಆಕ್ಚುಲಾಗಿ ನಿಮಗೆ ಇಂಡಿಪೆಂಡೆಂಟ್ ಕಾಂಟೆಂಟ್ ಕ್ರಿಯೇಟರ್ ಲೈಫ್ ಹೇಗಿರುತ್ತೆ ಅಂತ ಹೇಳಿ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. A to Z ಎಲ್ಲ ವರ್ಕು ನಾವೇ ಮಾಡಬೇಕಾಗುತ್ತೆ. ಎಲ್ಲನೂ ಮಾಡಲಿಕ್ಕೆ ರೆಡಿಯಾಗಿರಬೇಕು.
ನೋಡಿ ಪಾಪ ಆಕಾಶ್ ಅವರು ಒನ್ ಹ್ಯಾಂಡಲ್ಲಿ ಎಷ್ಟು ಸರ್ಕಸ್ ಮಾಡ್ತಾ ಇದ್ದಾರೆ. ಹೇಗಿರುತ್ತೆ ನಮ್ಮ ಸ್ಟ್ರಗ್ಲಿಂಗ್, ಆದರೆ ಒಂದು ರೀತಿಯಾದ ಖುಷಿಯಾಗಿರುತ್ತೆ. ಇವತ್ತಿಂದು ಪ್ರಾಪರ್ಟಿ ಶೂಟ್ ಆಗಿರೋದ್ರಿಂದ ಡ್ರೋನನ್ನು ಫ್ಲೈ ಮಾಡ್ತಾ ಇದ್ದೀವಿ. ತುಂಬ ದಿನ ಆಗಿತ್ತು ನಮ್ಮ ಡ್ರೋನ್ನ ಫ್ಲೈ ಮಾಡಿ. ಬ್ಯೂಟಿಫುಲ್ ವ್ಯೂ ಪಾಯಿಂಟ್ ಸಿಗಬೇಕಲ್ಲ, ಹಾಗಾಗಿ ಏರಿಯಲ್ ವ್ಯೂವಿಂದ ಬೇಕು ಅಂತ ಹೇಳಿದರು. ಸಿದ್ದು ಸರ್, ಹಾಂ, ಸೈಟ್ ಬಿಸ್ನೆಸ್ ಎಲ್ಲ ಮಾಡ್ತಾರೆ ಅಂತ ಹೇಳಿದ್ರೆ ಕೋಟಿ ಕುಳ ಅಂತಾರೆ, ಹೌದಾ ಇಲ್ವಾ? ಹೌದು ಮೇಡಮ್, 100%. ನೀವು ಸೈಟ್ ಮಾಡಿ ಕೋಟಿ ಕುಳ ಆಗಿ. ರಿಸ್ಕ್ 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 ಹೆಂಗೂ ಇದ್ದೇ ಇರುತ್ತೆ ಮೇಡಮ್, ಎಲ್ಲ ಯಾವುದ್ರಲ್ಲಾದ್ರೂ ರಿಸ್ಕ್ ಇದ್ದೇ ಇರುತ್ತೆ. ಓಕೆ, ಅದನ್ನ ನಾವು ಸಾಲ್ವ್ ಮಾಡ್ಕೊಂಡು ಮಾಡ್ಬೇಕು, ಅದೇ ಚಾಲೆಂಜ್ ಅಲ್ವಾ. ಯಾವ ನಿಮ್ಮದು? ರಾಣೆಬೆನ್ನೂರು ಸರ್, ನಾವು ರಾಣಿಬೆನ್ನೂರಿಗೆ ಹೋಗಿದ್ದು. ನೋಡಿದ್ದೇನೆ ಮೇಡಮ್, ನಮ್ಮೂರಿಗೆ ಬಂದಿದ್ದೀರಾ, ರಾಣೆಬೆನ್ನೂರು ಪಕ್ಕದಲ್ಲಿ ಮೇಡ್ಲೇರಿ ಅಂತ, ಅಲ್ಲಿಗೂ ಬಂದಿದ್ದೀರಾ, ನಮ್ಮೂರಲ್ಲಿ ಊಟ ಮಾಡಿದ್ದೀರಾ, ನಮ್ಮ ಫ್ರೆಂಡ್ ಜೊತೆಗೆಲ್ಲ ಆಟ ಆಡಿದ್ದೀರಾ. ಹೌದಲ್ವಾ? ಕಿಲಾಡಿ ಕುಕ್ಕಿಂಗು, ಕಿಲಾಡಿ ಕುಕ್ಕಿಂಗ್ಸ್. ಹೆಂಗೆ ನೀವು ರಾಣಿಬೆನ್ನೂರಲ್ಲಿ ಅದು ಪಕ್ಕಾ ಜವಾರಿ ಊಟ, ಹೌದು ಪಕ್ಕಾ ರಗಡ್ ಬಿಸಿಲು, ಹೌದು ಅಲ್ಲಿ ಮಂದಿನೇ ಸಖತ್ ಕದರು. ಹೌದು. ಇಲ್ಲಿ ಬೆಂಗಳೂರಿಗೆ ಬಂದ್ಬಿಟ್ರಲ್ಲ, ಹೇಗೆ? ಹೊಟ್ಟೆಪಾಡು ಮೇಡಮ್. ನೋಡಿದ್ರಾ ಹೊಟ್ಟೆ ಪಾಡಿ, ಇವಾಗ ಎಷ್ಟು ದಪ್ಪ ಆಗಿದೆ ಹೊಟ್ಟೆ ಅಂತ ಹೇಳಿ. ಹೊಟ್ಟೆನೇ ಇರಲಿಲ್ಲ ಮೇಡಮ್, ಇವಾಗ ಒನ್ ಇಯರ್ ಇಂದ ಹಿಂಗಾಗಿರೋದು. ಮುಂಚೆ ಎಲ್ಲ ಫುಲ್ ಜಿಮ್ ಗಿಮ್ ಎಲ್ಲ ಮಾಡ್ಕೊಂಡು, ನಿಮಗೆ ನನ್ನ ಫೋಟೋ ತೋರಿಸ್ಬಿಟ್ರೆ ನೀವೇನ ಅಂತ ಶಾಕ್ ಆಗ್ತೀರಾ. ಒಂದು ವರ್ಷಕ್ಕೆ ಎಷ್ಟು ಟರ್ನ್ ಓವರ್ ಮಾಡ್ತೀರಾ ನೀವು? 1 year ಆಗುತ್ತೆ ಮೇಡಮ್. ನೋಡಿದ್ರಾ, ನನ್ನ ಜೊತೆ ರಾಣಿಬೆನ್ನೂರಿನ ಕೋಟ್ಯಾಧಿಪತಿ ಇದ್ದಾರೆ. ಇವತ್ತು ಕೋಟ್ಯಾಧಿಪತಿನ ಮೀಟ್ ಮಾಡಿದ್ವಿ. ಬಿಸಿಲು ಎಷ್ಟಿದೆ ಅಂತ ಹೇಳಿ, ಆದ್ರೆ ಇವ್ರಿಗೆ ಈ ಬಿಸಿಲು ಏನೂ ಇಲ್ಲ. ನಮ್ಗೇನಿಲ್ಲ ಮೇಡಮ್, ನಮ್ದೆಲ್ಲ 40+ ಇದ್ರೆ ಏನಾಗಲಿ. ಇಲ್ಲಿ ನೀವು 24 ಅಲ್ಲಿ ಇದ್ದೀರಾ ಈಗ. ಅನ್ಸುತ್ತೆ. ನೋಡೋಣ ಆಕಾಶ್ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಇನ್ನೊಂದು ವಿಷಯ ಗೊತ್ತಾ, ಡ್ರೋನ್ ಆರಿಸೋದು ಅಷ್ಟು ಈಸಿ ಅಲ್ಲ, ಸ್ಕಿಲ್ ಇರಬೇಕು. ಯಾರು ಬೇಕಾದರೂ ಫ್ಲೈ ಮಾಡಿದರೆ ಡ್ರೋನ್ ಎಲ್ಲೋಗುತ್ತೆ ಏನೋ ಗೊತ್ತಿಲ್ಲ. ಲಕ್ಷಾಂತರ ರೂಪಾಯಿ ಕೊಟ್ಟು ಡ್ರೋನ್ ತೊಗೊಂಡ್ರೂ ಕೂಡ ಹೊಗೆ ಹಾಕಿಸ್ಕೊಂಡು ಹೋಗು, ಲಕ್ಷಾಂತರ ರೂಪಾಯಿ ಡ್ರೋನ್ ತೊಗೊಂಡೋದ್ರೂ ಕೂಡ ಕಂಟ್ರೋಲಿಗೆ ಸಿಗಲ್ಲ. ಹಾಗಾಗಿ ಆಕಾಶ್ ಅವರು ತುಂಬ ಚೆನ್ನಾಗಿ ಡ್ರೋನ್ನ ಫ್ಲೈ ಮಾಡ್ತಾರೆ. ನನಗೂ ಬರುತ್ತೆ, ಬಟ್ ನನಗೆ ಕೊಡಲ್ಲ. ಕೊಡಿ ಆಕಾಶ್, ನಾನು ಫ್ಲೈ ಮಾಡ್ತೀನಿ. ಇಲ್ಲ, ಇಲ್ಲೇನು ಸರ್ 2 ಇದಿದೆ ಸರ್. ಇಲ್ಲಿ ನಿಮ್ಮ ಲೇಔಟ್ ಮುಗಿದ ಮೇಲೆ ಇದು ನಿಮ್ದೇನಾ? ಛತ್ರಿ ಕೊಡ್ತಾ ಇದೀರಲ್ಲ ಸರ್. ಇದು ನಮ್ದು ಹೈಫೈ ಡೀಲರ್ಶಿಪ್ ಸರ್. ಓಕೆ, ಹೈಫೈ ಡೀಲರ್ಶಿಪ್ ಬೇರೆ ಇದೆಯಾ ನಿಮ್ದು? ಅದೇ ಸ್ವಿಚಸ್ ಹೇಳಿದ್ನಲ್ಲ, ಅದ್ರದ್ದು ಇದೆ ಎಲ್ಲ. ಅಂದ್ರೆ ಕಾಂಪ್ಲಿಮೆಂಟರಿ ಬಿಸಿಲಿಗೂ ರೆಡಿ ಆಗುತ್ತೆ, ಮಳೆಗೂ ಕರೆಕ್ಟ್ ಆಗುತ್ತೆ, ಕಾಂಪ್ಲಿಮೆಂಟರಿ. ಎಲ್ಲಿ ಬೇಕಾದ್ರೂ ಹೋಗ್ಬೋದು. ನೋಡಿ ಅದ್ರಲ್ಲಿ ಹೈಫೈ ಮತ್ತೆ ಎಲಿಸ್ ಅಂತ ಇದೆಯಲ್ಲ, ಓಕೆ ಓಕೆ ಓಕೆ. ನಾವು ಅದು ಒಂದು ವಿಡಿಯೋ ಮಾಡೋಣಂತೆ. ಡಿಸ್ಟ್ರಿಬ್ಯೂಟರ್. ಚಿಕ್ಕಪೇಟೆಗೆ ಹೋಗ್ಬಿಟ್ಟು ನೀವು ಎಲೆಕ್ಟ್ರಿಕಲ್ದೆಲ್ಲ ನಿಮಗೆಲ್ಲ ತೋರಿಸ್ತಾರಲ್ವಾ, ಸ್ವಿಚ್ಚು ಪ್ಲೇಟು, ಅದನ್ನೊಂದು ಮಾಡೋಣ. ನಂಗೊಳ್ಳೆ ಛತ್ರಿ ಬಿಸಿಲಿಗೆ ಕರೆಕ್ಟ್ ಆಯ್ತು. ನಿಮಗೆ ತಗೊಳ್ಳಿ. ಥ್ಯಾಂಕ್ ಯು ಆಕಾಶ್. ಬನ್ನಿ ಪಾಪ, ಅವಾಗ್ಲಿಂದ ಕ್ಯಾಮ್ರಾ ಇಟ್ಕೊಂಡು ಒಂದ್ ಕೈಯಲ್ಲಿ ಎಷ್ಟಂತ ಸರ್ಕಸ್ ಮಾಡ್ತೀರಾ ಪಾಪ. ಬಿಸಿಲಲ್ಲಿ ಬೆಂದು ಹೋಗ್ಬಿಟ್ಟಿದ್ದೀರಾ. ಬನ್ನಿ ಛತ್ರಿ ಕೊಡ್ತೀನಿ. ಅಷ್ಟಲ್ಲ, ಅಯ್ಯೋ ನಮಗೋಸ್ಕರ ತಗೊಬಂದ್ರ ಅಷ್ಟೊಂದು. ಯಾವ್ದು ರಸ್ಪುರಿನಾ? ಇದು ಸಿಂಧೂರ ಅಂತ. ಸಿಂಧೂರ ಸಿಕ್ಕಿದಾಳೆ ನಮ್ಗೆ ಇವತ್ತು. ಗಿಳಿ ಆಲ್ರೆಡಿ ಮರದಲ್ಲೇ ತಿಂದ್ಬಿಟ್ಟು ಈ ತರ ಬಿಟ್ಟಿತ್ತು, ಹಂಗೆ ಕಟ್ ಮಾಡ್ಕೊಂಡ್ ಬಂದಿದ್ದೆ ಸರ್. ನಾನು ಇಲ್ಲೇ ಇರ್ಬೋದು ಅನ್ಕೊಂಡಿದ್ದೆ, ನೀವು ಅಷ್ಟು ದೂರ ಹೋಗಿ ತಂದಿದ್ದೀರಲ್ಲ ಸರ್. ಓಕೆ, ಥ್ಯಾಂಕ್ ಯು. ನಿಮ್ಮ ಕಡೆಯಿಂದ ನಿನಗೆ ಗಿಫ್ಟ್ ಕೊಡ್ತಾ ಇದ್ದೀನಿ. ಗಿಫ್ಟಾ? ಮ್ಯಾಂಗೋ. ಇವಾಗಷ್ಟೇ ತಾಜಾ ಮಾವಿನ ಹಣ್ಣು ಮರದಿಂದ ಕೊಯ್ದಿರೋದು. ಏನು ಕಲರ್ ಆಗಿದೆ, ಆಹಾ, ಸ್ಮೆಲ್ ಮಾಡಿದರೆ ಸಖತ್ತಾಗಿದೆ. ನಿನ್ಗೋಸ್ಕರ ಕೊಡ್ತೀನಿ ತಗೋ. ಹೇಗಿದೆ ಟೇಸ್ಟ್ ಅಂತೂ ಹೇಗಿತ್ತು ಅಂತ ಹೇಳಿದ್ರೆ, ಸಿಂಧೂರ ಮಾವಿನ ಹಣ್ಣಿನ ಟೇಸ್ಟ್ ಹಬ್ಬ ಹೇಳಕ್ಕೆ ಅಸಾಧ್ಯ. ಯಾವ ಡ್ರೈವಿಂಗ್ ಸ್ಕೂಲ್ಗೆ ಹೋಗಿಲ್ಲ ಅಕ್ಕ ಸರ್, ನಾವು ಯಾವ ಡ್ರೈವಿಂಗ್ ಸ್ಕೂಲ್ಗೆ ಹೋಗಿಲ್ಲ, ಏನಿಲ್ಲ. ಸ್ಟೈರಿಂಗ್ ಕಂಟ್ರೋಲ್ ಅವೆಲ್ಲ ಮಾಮೂಲಿ ಬರ್ತೆ ಬಂದ್ಬಿಟ್ಟಿದೆ ನಮಗೆ. ಒಂದ್ಸರ ಏನು ಮಾಡಿದೆ, ಹಿಂಗೆ ಸೈಟ್ ವಿಸಿಟ್ಗೆ ಹೋಗ್ತಾ ಇರ್ತಿದ್ವಲ್ಲ ಕಸ್ಟಮರ್ ಕರ್ಕೊಂಡು, ಇಂಡಿಕಾ ಗಾಡಿ ಅದು, V2 ಇಂಡಿಕಾ. ಡ್ರೈವರ್ಗೆ ಹೇಳಿದೆ, ಕೊಡ್ರಿ ನಾನು ಓಡಿಸ್ತೀನಿ ಅಂತ ಹೇಳ್ಬಿಟ್ರು. ನಾನು ಅಲ್ಲಿವರೆಗೂ ಸ್ಟೈರಿಂಗು ಮುಟ್ಟಿಲ್ಲ, ಕಾರೇ ಓಡಿಸಿಲ್ಲ. ಮಧುರೈ ಟೆಂಪಲ್ ಗೊತ್ತಾ ನಿಮಗೆ? ನೆಲಮಂಗಲದಿಂದ ಆಚೆಗೆ ಅಲ್ಲಿ ರೈಲ್ವೆ ಗುಲ್ಲಹಳ್ಳಿ ಅಂತ ಬರುತ್ತೆ, ಅಲ್ಲಿಂದ ಫಸ್ಟ್ ಟೈಮ್ ಕಸ್ಟಮರ್ ಕೂರಿಸ್ಕೊಂಡು ಇಂಡಿಕಾದಲ್ಲಿ ಅಪ್ ಟು 8ನೇ ಮೈಲಿವರೆಗೂ ಗಾಡಿ ಓಡಿಸ್ಕೊಂಡ್ ಬಂದಿದ್ದೀನಿ. ರಿಟರ್ನ್ ಬರಬೇಕಾದ್ರೆ
ಹೈವೇ ರೋಡಲ್ಲೂ ಕೆಲವೊಂದು ಸ್ಪಾಟಲ್ಲಿ ಶೂಟ್ ಮಾಡಿದ್ದು. ಇವರೇ ಪಾಟೀಲ್ ಸರ್. ಇವ್ರಿಗೆ ನಮ್ಮ ಡಿಜಿಟಲ್ ಮಾಧ್ಯಮದ ಬಗ್ಗೆ ಅಗಾಧವಾದ ಅಭಿಮಾನ. ಪ್ರಾಪರ್ಟಿ ಶೂಟಿಂದ ಬಂದಂಥ ಹಣದಲ್ಲಿ ನೀವು ಬೇರೆ ಕಂಟೆಂಟನ್ನು ಮಾಡ್ಬೋದು, ಇತಿಹಾಸದ ಪ್ರವಾಸಗಳನ್ನ ಮಾಡ್ಬೋದು, ಸ್ಪೆಷಲ್ ಪರ್ಸನಾಲಿಟೀಸ್ನ ನೀವು ಕರ್ನಾಟಕ ಜನತೆಗೆ ಪರಿಚಯ ಮಾಡಿಕೊಡ್ಬೋದು ಅಂತ ಹೇಳಿ ನಮ್ಮನ್ನ ತುಂಬ ಅಪ್ರಿಷಿಯೇಟ್ ಮಾಡಿ, ಹಾಗೆ ಮಧ್ಯಾಹ್ನ ಆಯಿತು ಊಟ ಮಾಡೋಣ ಅಂತ ಹೇಳಿ ಒಂದು ಹೋಟೆಲ್ಗೆ ಹೋದು. ಬಂದೇ ಇಲ್ಲ ಬಾಸ್ ನಾನು. ಹೆವಿ ಸಖತ್ತಾಗಿದೆ ಅಂದ್ಕೊಳ್ಳಿ ಇದು. ಹೋಟೆಲ್ ನೋಡಿ ಹೇಗಿದೆ ಅಂತ ಹೇಳಿ, ಆಂಬಿಯನ್ಸ್ ಅಂತೂ ಸಖತ್ತಾಗಿದೆ. ಇಂಥ ಹೋಟೆಲ್ಲು ನಾಗರಬಾವಿ ಸುತ್ತಮುತ್ತ ಇದೆ ಅಂತ ನಮಗೆ ಇವತ್ತೇ ಗೊತ್ತಾಗಿದ್ದು. 2 ಮಟನ್ ಬಿರಿಯಾನಿ, 1 ಚಿಕನ್ ಬಿರಿಯಾನಿ ಮತ್ತು ಇನ್ನೊಂದು ಸೊ ಬಂದೇ ಬಿಡ್ತು ಮಟನ್ ಬಿರಿಯಾನಿ. ನಿಮ್ದಾಯ್ತು 10 ಗಂಟೆ ಊಟ ಮತ್ತು ರಾತ್ರಿ 10 ಗಂಟೆನಾ? ವಾ, ಇದು ಹಾಕೊಳ್ಳಿ. ಮೊಸರು ಬಜ್ಜಿ ಅಂತ ಹಾಕೊಳ್ಳಿ ಫಸ್ಟ್. ಮೊಸರು ಬಜ್ಜಿ, ರೈತ ಖಾಲಿಯಾಗಿದೆ ನೋಡಿ. ಮಟನ್ ಬಿರಿಯಾನಿ ಆರ್ಡರ್ ಮಾಡಿದ್ದು. ಅದು ಮತ್ತೆ ನರ್ಲಿ ಮುಳೆ ಅನ್ಕೊಂಡು ತಿಂದ್ಬಿಟ್ಟಿರ. ಚಕ್ಕೆ ಸರ್ ಆರ್ಡರ್ ಮಾಡಿದ್ದು ಚಿಲ್ಲಿ ಚಿಕನ್ 2 ಮಟನ್ ಬಿರಿಯಾನಿ, 1 ಚಿಕನ್ ಬಿರಿಯಾನಿ. ತೂಗುದೀಪ ಒಂದೇ ಬಿರಿಯಾನಿ ಬೇಡ. ಪಕ್ಕ ದರ್ಶನ್ ಅವ್ರ ಅಭಿಮಾನಿ. ಹೆಂಗಿತ್ತು ನಂದಿನಿ ಊಟ? ಊಟ ಹೆಂಗಿತ್ತು? ಒನ್ಮಾರ ಬೆಳ್ಳುಳ್ಳಿ ಕಬಾಬ್ ಚಂದ್ರನ ನೆನಪಾದ್ನಾ? ನೆನಪಾದ್ರು. ಬಟ್ ಅವ್ರದ್ದು ಟೇಸ್ಟ್ ಬೇರೆ, ಇದು ಟೇಸ್ಟ್ ಬೇರೆ. ಓಕೆ, ಬಟ್ ಆದ್ರೆ ನನಗೆ ವೆಜ್ ಚೆನ್ನಾಗಿರ್ಲಿಲ್ಲಪ್ಪ ತಿಂದಿದ್ದು. ವೆಜ್ ವೆಜ್ ತಿಂದ್ರಾ? ಹ್ಞೂ, ಈಗ ಮಶ್ರೂಮ್ ಬಿರಿಯಾನಿ ಮಶ್ರೂಮ್ ಬಿರಿಯಾನಿ ತಿಂದೆ ನಾನು. ಹೌದಾ? ಅಲ್ಲಿ ಮಶ್ರೂಮ್ ಬಿರಿಯಾನಿ ಆಪ್ಷನ್ ಅಲ್ಲೇ ಕೊಟ್ಟಿಲ್ವಲ್ಲ? ಅಲ್ಲ, ಮಶ್ರೂಮ್ ಬಿರಿಯಾನಿ ಬೇರೆ ಕಡೆಯಿಂದ ತರಿಸ್ಕೊಟ್ರು ನನಗೆ. ಅವ್ರದೇ ಬ್ರಾಂಚ್ ಇದೆ ಮೇಡಮ್ ಅಲ್ಲಿ. ಲಾಲ್ಬಾಗ್ ಇಂಡಿಪೆಂಡೆಂಟ್ ಚಾನಲ್ ನಡೆಸೋದು ಅಷ್ಟು ಸುಲಭದ ಮಾತೇ ಅಲ್ಲ. ಯಾಕೆ ಅಂತ ಹೇಳಿದರೆ, ಫೈನಾನ್ಷಿಯಲಿ ಯಾರ್ದು ಸಪೋರ್ಟ್ ಇರಲ್ಲ. ಎಲ್ಲವನ್ನು ಕೂಡ ಬಂಡವಾಳ ನಾವೇ ಹಾಕಿರ್ತೀವಿ. ಕೇವಲ ನಮ್ಮ ಚಾನಲ್ ಇತಿಹಾಸ, ವ್ಯಕ್ತಿ, ವಸ್ತು, ಸ್ಥಳ, ಸ್ಪೆಷಲ್ ಪರ್ಸನಾಲಿಟೀಸ್ ಬಗ್ಗೆ ಮಾತ್ರ ಬರಬೇಕಾದ್ರೆ ಯಾರು ಕೂಡ ಫೈನಾನ್ಷಿಯಲಿ ಸಪೋರ್ಟ್ ಮಾಡಲ್ಲ. ಆ್ಯಡ್ ಕೂಡ ಬರಲ್ಲ, ಕೊಡೋದೂ ಇಲ್ಲ. ಇಲ್ಲೊಬ್ರೆ ಹೀಗೆ ಪಾಟೀಲ್ ಸರ್ ಅಂತವರು ನಿಮಗೆ ಮುಂದಿನ ಕಂಟೆಂಟ್ ಮಾಡಲಿಕ್ಕೆ, ಮುಂದಿನ ಪ್ರವಾಸ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ, ಅವ್ರಿಗೂ ಹೆಲ್ಪ್ ಆಗಬೇಕು ನಮ್ಮ ವಿಡಿಯೋದಿಂದ, ನಮ್ಮ ಚಾನಲ್ ಪ್ರಸಾರ ಆಗೋದ್ರಿಂದ ಅಂತ ಹೇಳಿ ನಮ್ಮನ್ನ ಕರೆದು ಈ ಪ್ರಾಪರ್ಟಿ ಶೂಟ್ ಮಾಡಿಸಿದ್ರು. ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ಒಳ್ಳೆ ವೀಕ್ಷಣೆ ಆಗ್ತಾ ಇರೋದಕ್ಕೆ ಇತ್ತೀಚೆಗೆ ಒಳ್ಳೊಳ್ಳೆ ಕಮರ್ಷಿಯಲ್ ಆಡ್ ಶೂಟ್ಗಳು ಬರ್ತಾ ಇದೆ. ನಿಮ್ಗೆ ಗೊತ್ತಾ ನನ್ಗೆ ಈ ಪ್ರಾಪರ್ಟಿ ಶೂಟ್ಗೆ ಎಷ್ಟು ಹಣ ಬಂತು ಅಂತ ಹೇಳಿ? 1000ನೂ ಆಗಿರ್ಬೋದು, ಲಕ್ಷನೂ ಆಗಿರ್ಬೋದು. ಒಂದಿಂದಲೇ ಕಂಟೆಂಟ್ ಕ್ರಿಯೇಟರು 1000ನೂ ದುಡಿತಾರೆ, ಲಕ್ಷನೂ ದುಡಿತಾರೆ. ಆದ್ರೆ ನೀವೇ ದುಡಿಯೋಕ್ಕಾಗಲ್ಲ, ನೀವು ಕೂಡ ದುಡಿಬಹುದು. ನಿಮ್ಮ ಲೈಫಲ್ಲಿ ನೀವು ಕೂಡ ಬೆಸ್ಟ್ ಕಂಟೆಂಟ್ ಕ್ರಿಯೇಟರ್, ಇನ್ಫ್ಲೂಯೆನ್ಸರ್ ಆಗಬೇಕು ಅಂತ ಹೇಳಿದ್ರೆ ನಮ್ಮ ಡಿಜಿಟಲ್ ಮಾಧ್ಯಮ ಅಕಾಡೆಮಿ ಕೋರ್ಸ್ಗೆ ನೀವು ಕೂಡ ಜಾಯ್ನ್ ಆಗ್ಬೋದು. ನಮ್ಮಂತೆ ಕಂಟೆಂಟ್ ಕ್ರಿಯೇಟರ್ ಆಗ್ಬೋದು. ನಿಮ್ಮ ಆಸಕ್ತಿ, ಅಭಿರುಚಿಗೆ ತಕ್ಕಂತೆ ನೀವು ಕೂಡ ಬೆಸ್ಟ್ ಯೂಟ್ಯೂಬರ್, ಕಂಟೆಂಟ್ ಕ್ರಿಯೇಟರ್, ಇನ್ಫ್ಲೂಯೆನ್ಸರ್ ಆಗಿರ್ಬೋದು. ಅವರಿಗೆಲ್ಲ ಹೆಲ್ಪ್ ಆಗಲಿ ಅಂತ ಹೇಳಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ಡಿಜಿಟಲ್ ಮಾಧ್ಯಮ ಅಕಾಡೆಮಿ ಲಿಂಕ್ಗೆ ನೀವು ಕೂಡ ಜಾಯ್ನ್ ಆಗ್ಬೋದು.